ವೆಲ್ಕಮ್ ಬ್ಯಾಕ್ ಟು ದ ಫಿಸಿಕ್ಸ್ ವಿಡಿಯೋ ಕ್ಲಾಸಸ್. ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವ ಚಾಪ್ಟರ್ಲಿ ಎಷ್ಟು ವೈಟೇಜ್ ಇರುತ್ತೆ, ಅದನ್ನು ಯಾವ ರೀತಿ ಪ್ರಿಪೇರ್ ಆಗಬೇಕಂತ ಎಕ್ಸ್ಪ್ಲೈನ್ ಮಾಡಿದೆ. ನೋಡಿ, ಈ ಒಂದು ಕ್ಲಾಸಲ್ಲಿ ಪ್ರತಿಯೊಂದು ಚಾಪ್ಟರ್ಲಿ ಇರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೋಡಿ, ಅದರಲ್ಲಿ ಫಸ್ಟ್ ಚಾಪ್ಟರ್ ನಾನು ಒಂದು ಚಾಪ್ಟರ್ ತಗೊಂಡ್ರೆ ಮತ್ತೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಲಿಮಿಟೆಡ್ ಕ್ವಶನ್ಸ್ ನ ಸ್ಟಡಿ ಮಾಡಿ ಮ್ಯಾಕ್ಸಿಮಮ್ ಮಾರ್ಕ್ ನ ಹೇಗೆ ತಗೋಬಹುದು ಅಂತ ಚಾಪ್ಟರ್ ನ ಫಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ದ ಫಸ್ಟ್ ಚಾಪ್ಟರ್ ಆಟಮ್ಸ್. ನೋಡಿ, ಆಟಮ್ಸ್ ಅಲ್ಲಿ PU ಬೋರ್ಡ್ ಅಥವಾ ಮಾಡೆಲ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಈ ಚಾಪ್ಟರ್ ಅಲ್ಲಿ 6 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. 6 ಮಾರ್ಕ್ ನ ಹೇಗೆ ಅಲಾಟ್ ಮಾಡ್ತಾರೆ ಅಂದ್ರೆ, ಒಂದು 5 ಮಾರ್ಕಿನ ಕ್ವಶನ್ಸ್ ಇರ್ಬೋದು, ಇನ್ನೊಂದು 1 ಮಾರ್ಕಿನ ಒಂದು ಕ್ವಶನ್ ಇರ್ಬೋದು. ಅಕಸ್ಮಾತ್ 5 ಮಾರ್ಕ್ ಕ್ವಶನ್ಸ್ ಈ ಚಾಪ್ಟರ್ ಅಲ್ಲಿ ಕೇಳಿಲ್ಲ ಅಂದಾಗ ದೇ ವಿಲ್ ಆಸ್ಕ್ ದ 5 ಮಾರ್ಕ್ ಕ್ವಶನ್ ನ್ಯೂಮರಿಕಲ್ ಪ್ರಾಬ್ಲಮ್ ಆಸ್ ವೆಲ್ ಆಸ್ 1 ಮಾರ್ಕ್ 1 ಕ್ವಶನ್. ಸೊ ದಟ್ ಐ ವಿಲ್ ಡಿಸ್ಕಸ್ ಫಸ್ಟ್ ದ ಇಂಪಾರ್ಟೆಂಟ್ 5 ಮಾರ್ಕ್ ಡಿರೈವೇಶನ್ಸ್ and questions that are asked in our atoms chapter. The first question is the postulates of Bose theory. Postulates of Bose theory. This is very important question. Mention the postulates of Bose theory as well as limitations na ನಿಮ್ಮ examination ಅಲ್ಲಿ ಕೇಳ್ತಾರೆ. ಇದನ್ನ 5 ಮಾರ್ಕ್ ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ 5 ಮಾರ್ಕ್ ಅಲ್ಲಿ. ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್ಸ್. ಮೆನ್ಷನ್ ದ ಬೋರ್ ಪಾಸ್ಟುಲೇಟ್ಸ್ ಆಸ್ ವೆಲ್ ಆಸ್ ಮೆನ್ಷನ್ ದ ಲಿಮಿಟೇಷನ್ಸ್ ಆಫ್ ಬೋಸ್ ಥಿಯರಿ. ನೋಡಿ, ಬೋರ್ ಪಾಸ್ಟುಲೇಟ್ಸ್ ಮತ್ತೆ ಲಿಮಿಟೇಷನ್ಸ್ ನ 1 by 1 ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ನಿಮಗೆ ಪಾಸ್ಟುಲೇಟ್ಸ್ ನ ಡಿಸ್ಕಸ್ ಮಾಡ್ತೀನಿ ನಾನು. ತುಂಬಾನೇ ಇಂಪಾರ್ಟೆಂಟ್, ಈಸಿಯಾಗಿ ಲರ್ನ್ ಮಾಡಬಹುದು. ನಿಮಗೆ ಮೈನ್ ಆಗಿ 3 ಪಾಸ್ಟುಲೇಟ್ಸ್ ಇದೆ. ಆ 3 ಪಾಸ್ಟುಲೇಟ್ಸ್ ನ ಮೆನ್ಷನ್ ಮಾಡಿದ್ರೆ ಸಾಕು. ನೋಡಿ, ಫಸ್ಟ್ ಪಾಸ್ಟುಲೇಟ್ಸ್, ಸಿ ದಿಸ್ ಇಸ್ ಅನ್ ಆಟಮ್. ಆಟಮ್ ಒಳಗಡೆ ಏನಿರುತ್ತೆ? ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಕನ್ಸಿಸ್ಟಿಂಗ್ ಆಫ್ ಪ್ರೋಟಾನ್ಸ್ ಆಸ್ ವೆಲ್ ಆಸ್ ನ್ಯೂಟ್ರಾನ್ಸ್. ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್. ನೋಡಿ, ಬೋರ್ ಪಾಸ್ಟುಲೇಟ್ಸ್ ಏನ್ ಹೇಳುತ್ತೆ ಅಂದ್ರೆ, ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವ್ ಅರೌಂಡ್ ಓನ್ಲಿ ವಿನ್ ಸ್ಪೆಸಿಫಿಕ್ ಆರ್ಬಿಟ್ಸ್. ದೋಸ್ ಆರ್ಬಿಟ್ಸ್ ಆರ್ ಕಾಲ್ಡ್ as a stationary orbit. What is the speciality of the stationary orbit ಅಂದ್ರೆ, ಈ ಆರ್ಬಿಟ್ ಅಲ್ಲಿ electron does not loses its energy or gains its energy, that is without radiating any energy. Okay, that is the first postulate. That is electrons revolve only in specific orbits around the nucleus. Those orbits are called stationary orbits ಅಂತ ಕರೀತೀವಿ. Those orbits are called stationary orbits. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಸ್ಟೇಷನರಿ ಆರ್ಬಿಟ್ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಬಿಕಾಸ್ ಬೋರ್ ಪಾಸ್ಟುಲೇಟ್ಸ್ ಗಿಂತ ಮುಂಚೆ ಬಂದಂತಹ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಆಗಿರ್ಬೋದು, ಥಾಮ್ಸನ್ ಅಟಾಮಿಕ್ ಮಾಡೆಲ್ ಆಗಿರ್ಬೋದು, ಎಲ್ಲವೂ ಎಕ್ಸ್ಪ್ಲೈನ್ ಮಾಡಿದೆ. ಸೇಮ್ ಥಿಂಗ್, ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಇಲ್ಲಿ ಮೈನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಓನ್ಲಿ ಇನ್ ಸ್ಪೆಸಿಫಿಕ್ ಆರ್ಬಿಟ್ ವಿತೌಟ್ ರೇಡಿಯೇಟಿಂಗ್ ದ ಎನರ್ಜಿ. ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್ without emission of ರೇಡಿಯಂಟ್ ಎನರ್ಜಿ. ಯಾವುದೇ ರೀತಿ ಎನರ್ಜಿನ ಎಮಿಷನ್ ಮಾಡಲ್ಲ ಅಥವಾ ಗೈನು ಮಾಡ್ಕೊಳಲ್ಲ, ಅಥವಾ ದೇರ್ ಇಸ್ ನೋ ಲಾಸ್ ಆರ್ ಗೈನ್ ಆಫ್ ದ ಎನರ್ಜಿ ಇನ್ ದೋಸ್ ಆರ್ಬಿಟ್. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಫಸ್ಟ್ ಪಾಸ್ಟುಲೇಟ್. ಸೆಕೆಂಡ್ ಪಾಸ್ಟುಲೇಟ್ಸ್ ಏನ್ ಹೇಳುತ್ತಂದ್ರೆ, ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ದೋಸ್ ಸ್ಟೇಷನರಿ ಆರ್ಬಿಟ್ಸ್. ಈ ಸ್ಟೇಷನರಿ ಆರ್ಬಿಟಿನ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟೈಸ್ ಆಗಿರುತ್ತೆ. ಕ್ವಾಂಟೈಸ್ ಮೀನ್ಸ್ ದ ಆಂಗ್ಯುಲರ್ ಮೊಮೆಂಟಮ್ of an electron, the angular momentum of an electron in those stationary orbits are quantized. Quantized meaning the angular momentum of the electron in those orbits is integral multiple of nh divided by 2 pi, where n is equal to 1, 2, 3 so on. Means angular momentum h/2 pi ಆಗಿರಬಹುದು, ಅಥವಾ 2h/2 ಆಗಿರಬಹುದು, ಅಥವಾ 3h/2 this is called as quantized. ನಿಮಗೆ 1 ಮಾರ್ಕ್ ಅಲ್ಲಿ ಈ ತರನ ಮೆನ್ಷನ್ ಮಾಡಬಹುದು. ಮೆನ್ಷನ್ ಬೋಸ್ ಕ್ವಾಂಟೈಸೇಷನ್ ಪ್ರಿನ್ಸಿಪಲ್.
ಮೆನ್ಷನ್ ಬೋರ್ಸ್ ಕ್ವಾಂಟೈಸೇಷನ್ ಪ್ರಿನ್ಸಿಪಲ್ ಅಂತ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದಾಗ ಇದನ್ನ ಬರೀಬೇಕಾಗುತ್ತೆ. ಮೀನ್ಸ್ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ದೋಸ್ ಸ್ಟೇಷನರಿ ಆರ್ಬಿಟ್ಸ್ is always equal to integral multiple of h divided by 2 pi ಆಗಿರುತ್ತೆ. This is called as second postulates of the Bose. ನೋಡಿ another one, the very important third postulates. ಹಾಗಾದ್ರೆ ಎಲೆಕ್ಟ್ರಾನ್ it does not loses its energy in a stationary orbit. ಹಾಗಾದ್ರೆ when it loses its energy ಅಂತ ಕೇಳಿದಾಗ ನೋಡಿ, for example, this is the higher energy state E2, this is the lower energy state E1. When an electron jumps from higher energy level to a lower energy level, it loses its energy, that is equal to h nu. ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ this is equal to the difference between the energy level. ಇಲ್ಲೆಷ್ಟು ಎನರ್ಜಿ ಇರುತ್ತೆ ಗ್ರೌಂಡ್ ಸ್ಟೇಟ್ ಅಲ್ಲಿ ಮತ್ತೆ ಇಲ್ಲೆಷ್ಟು ಎನರ್ಜಿ ಇರುತ್ತೆ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ, ಆ ಡಿಫರೆನ್ಸ್ ಇನ್ ಎನರ್ಜಿಗೆ ಅಲ್ಲಿ ಎಷ್ಟು ಎನರ್ಜಿನ ಎಮಿಟ್ ಮಾಡುತ್ತಾ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಓಕೆ, ದಿಸ್ ಇಸ್ ದ ಥರ್ಡ್ ಪಾಸ್ಟುಲೇಟ್ಸ್. ಮೀನ್ಸ್ ಎಲೆಕ್ಟ್ರಾನ್ ಲೂಸಸ್ or electron emits energy only when it jumps from higher energy level to lower energy level. ಓಕೆ, ಈ ಕೇಸಲ್ಲಿ ಮಾತ್ರ ಏನಾಗುತ್ತೆ, ಎಲೆಕ್ಟ್ರಾನ್ ತನ್ನ ಎನರ್ಜಿನ ಲೂಸ್ ಮಾಡ್ಕೊಳುತ್ತೆ. ಎಷ್ಟು ಎನರ್ಜಿ ಲೂಸ್ ಮಾಡ್ಕೊಳುತ್ತೆ, ದಟ್ ಎನರ್ಜಿ ಇಸ್ ಈಕ್ವಲ್ ಟು ದ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ದ ಎನರ್ಜಿ ಲೆವೆಲ್ಸ್. ಅರ್ಥ ಆಗ್ತಿದೆ ಅಲ್ವಾ? ಯಾವ ಎನರ್ಜಿ ಎಲ್ಲಿ ಯಾವ ಸ್ಟೇಟ್ ಇಂದ ಯಾವ ಸ್ಟೇಟ್ ಗೆ ಜಂಪ್ ಆಗ್ತಿದ್ಯೋ ಆ ಎನರ್ಜಿ ಡಿಫರೆನ್ಸ್ ಈಕ್ವಲ್ ಆಗಿದೆ. ದಟ್ ಈಸ್ E2 means the energy liberated, that is E is equal to ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ E2 minus E1 ಗೆ ಈಕ್ವಲ್ ಆಗಿದೆ. ದಟ್ ಈಸ್ ಈಕ್ವಲ್ ಟು h nu ಆಗಿರುತ್ತೆ. ಅರ್ಥ ಆಗ್ತಿದೆ? Nu is the frequency of the radiation emitted by the electron when it jumps from higher energy level to lower energy level. H is the Planck constant. E1 is the energy in the first orbit. E2 is the energy in the second orbit. Okay, second ಫಸ್ಟ್ ಅಂತಾನೆ ಆಗಿರಬಹುದು, ಯಾವ್ದಾದ್ರೂ ಎರಡು ಎನರ್ಜಿ ಲೆವೆಲ್ ನಡುವಿನ ಡಿಫರೆನ್ಸ್ ಆಗಿರುತ್ತೆ. ಓಕೆ, ದಿಸ್ ಇಸ್ ದ ತ್ರೀ ಮೇನ್ ಬೋರ್ ಪಾಸ್ಟುಲೇಟ್ಸ್ that is explained by the Bohr. ನೋಡಿ, ಇವನ್ನೇ ಬರೀಬೇಕು, ಇವನ್ನೇ ನಿಮ್ಮ ಸ್ಕೀಮ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ರು. ಒಂದು ಸ್ಟೇಷನರಿ ಆರ್ಬಿಟ್ ಅಲ್ಲಿ ಹೇಳ್ಬೇಕು, electrons are revolve only in stationary orbit without radiating the energy. Second one, the angular momentum of those stationary orbit is always equal to nh by 2 pi, that is quantized ಅಂತ ಕರಿತೀವಿ. ಕ್ವಾಂಟೈಸ್ಡ್ ಅಂದ್ರೆ ಇಲ್ಲಿ ಬಿಟ್ವೀನ್ ವ್ಯಾಲ್ಯೂಸ್ ಇರಲ್ಲ, ಯಾವಾಗ್ಲೂ ಕೂಡ h by 2 pi ಆಗಿರಬೇಕು, 2h by 2 pi ಆಗಿರಬೇಕು, 3h by 2 pi ಆಗಿರಬೇಕು. Next, third postulate, electron emits energy only when it jumps from higher energy level to a lower energy level. That is equal to E is equal to E2 minus E1, that is h into nu ಆಗಿರುತ್ತೆ. These are the postulates of Bohr's theory. ಹಾಗಾದ್ರೆ ಇದ್ರದ್ದು ಲಿಮಿಟೇಷನ್ಸ್ ಏನು ಅಂತ ಕೇಳಿದ್ರೆ ನೋಡಿ, ಇದನ್ನ 3 ಮಾರ್ಕ್ ಅಲ್ಲಿ ಕೇಳ್ತಾರೆ. 3 ಪಾಸ್ಟುಲೇಟ್ಸ್ ನಿಮಗೆ 3 ಮಾರ್ಕ್ ಅಲ್ಲೂ ಕೇಳಬಹುದು, 5 ಮಾರ್ಕ್ ಅಲ್ಲೂ ಕೇಳಬಹುದು. 5 ಮಾರ್ಕ್ ಅಲ್ಲಿ ಕೇಳಿದಾಗ ಇದಕ್ಕೆ ಇನ್ನೊಂದು ಸಬ್ ಕ್ವಶನ್ ಇರುತ್ತೆ. ದಟ್ ಈಸ್ ಸಬ್ ಕ್ವಶನ್ ವಿಲ್ ಬಿ ದ ಲಿಮಿಟೇಷನ್ಸ್. ನೋಡಿ, limitations of Bohr's theory, the very important, this is applicable only for hydrogen and hydrogen like atoms. ಅಂದ್ರೆ ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ ಗೆ ಸಿಮಿಲರ್ ಇರ್ತಕ್ಕಂಥ ಆಟಮ್ಸ್ ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೈಡ್ರೋಜನ್ ಲೈಕ್ ಆಟಮ್ಸ್ ಅಂದ್ರೆ ಒನ್ ಎಲೆಕ್ಟ್ರಾನ್ ಸಿಸ್ಟಮ್ ಇರ್ತಕ್ಕಂತಹ ಆಟಮ್ಸ್. ಒನ್ ಎಲೆಕ್ಟ್ರಾನ್ ಸಿಸ್ಟಮ್ ಅಂದ್ರೆ ಒಂದೇ ಒಂದು ಎಲೆಕ್ಟ್ರಾನ್ ಇರ್ತಕ್ಕಂಥ ಆಟಮ್ಸ್. ಫಾರ್ ಎಕ್ಸಾಂಪಲ್ H11 ಆಗಿರೋದು ಪ್ರೋಟಾನು, ನೆಕ್ಸ್ಟ್ He2 ಪ್ಲಸ್ ಅಂದ್ರೆ ಇಲ್ಲಿ ಆಕ್ಚುಲಿ ಇರ್ತಕ್ಕಂಥದ್ದು 2 ಎಲೆಕ್ಟ್ರಾನ್ಸ್ ಇದೆ, ಅದರಿಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿರೋದ್ರಿಂದ ಇಲ್ಲಿ 1 ಆಗುತ್ತೆ. ಈ ತರ ಇರ್ತಕ್ಕಂಥ ಆಟಮ್ಸ್ ಗೆ ಮಾತ್ರ ಏನಾಗುತ್ತೆ, ಇದು ಅಪ್ಲಿಕೇಬಲ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಫಾರ್ ಎಕ್ಸಾಂಪಲ್ ಲಿಥಿಯಂ 3++ ಅಂತ ಬರೀತೀವಿ. ಅಂದ್ರೆ ಇಲ್ಲಿ 3 ಆಕ್ಚುಲಿ ಇರ್ತಕ್ಕಂಥದ್ದು 3 ಎಲೆಕ್ಟ್ರಾನ್ಸ್. ನೋಡಿ, ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ. ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ 2 ಇದೆ, ಹಾಗಾಗಿ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಪ್ಲಸ್ ಬರ್ದಿದೀವಿ ಅಂದ್ರೆ 1+ ಬರ್ದಿದೀವಿ ಅಂದ್ರೆ ಒಂದು ಎಲೆಕ್ಟ್ರಾನ್ ಇದರಿಂದ ರಿಮೂವ್ ಮಾಡಿದೀವಿ, ಹಾಗಾಗಿ He2+ ಗೆ ಅಪ್ಲಿಕೇಬಲ್ ಆಗುತ್ತೆ. ಲಿಥಿಯಂ 3 ಅಲ್ಲಿ ಇಲ್ಲಿ 3 ಪ್ರೋಟಾನ್ಸ್ ಇದೆ, ಅದೇ ರೀತಿ 3 ಎಲೆಕ್ಟ್ರಾನ್ಸ್ ಕೂಡ ಇರುತ್ತೆ. ಇಲ್ಲಿ ಪ್ಲಸ್ ಬರ್ದಿದೀವಿ ಅಂದ್ರೆ ಇದರಲ್ಲಿ 2 ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಿದ್ವಿ, ಹಾಗಾಗಿ
this Bohr's theory applicable only for hydrogen and hydrogen like atoms. Okay, this is very important. ಇದನ್ನ ಒಂದ್ಸರಿ ನಿಮಗೆ ನೀಟ್ ಎಕ್ಸಾಮಿನಲ್ಲೂ ಕೇಳಿದ್ದಾರೆ, ಈ ತರ ಆಪ್ಷನ್ಸ್ ಕೊಟ್ಬಿಟ್ಟು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೆಕೆಂಡ್ ಒನ್, it does not explain the relative intensities of the spectral line. Relative intensities of the spectral lines. Intensity ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಡಿಲ್ಲ. Relative intensities of the spectral line. Next, it does not explain wave nature of the electron. Wave nature of the electron ಬಗ್ಗೆ ಇದು ಕೂಡ ಇನ್ಫಾರ್ಮೇಶನ್ ಕೊಡಲಿಲ್ಲ. ಅದೇ ರೀತಿ it does not explain Zeeman effect. ಇದು ಹೈಯರ್ ಲೆವೆಲ್ ಝೀಮಾನ್ ಎಫೆಕ್ಟ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದಾಗ ಹೇಗೆ ಸ್ಪೆಕ್ಟ್ರಲ್ ಲೈನ್ ಸ್ಪ್ಲಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ದಟ್ ಈಸ್ ಝೀಮಾನ್ ಎಫೆಕ್ಟ್. ಅದೇ ರೀತಿ ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ಸ್ಟಾರ್ಕ್ ಎಫೆಕ್ಟ್. ಇದು ಅಷ್ಟೇನೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದಾಗ ಸ್ಪೆಕ್ಟ್ರಲ್ ಲೈನ್ಸ್ ಯಾವ ರೀತಿ ಸ್ಪ್ಲಿಟ್ ಅಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಾರ್ಕ್ ಎಫೆಕ್ಟ್ ಎಕ್ಸ್ಪ್ಲೈನ್ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇಷ್ಟನ್ನ ನೀವು ಅಟ್ಲೀಸ್ಟ್ ಯಾವ್ದಾದ್ರು ಒಂದು 2-3 ನೆನ್ಪಿಟ್ಕೊಂಡ್ರೆ ಸಾಕು, ಇದನ್ನ ಅಟೆಂಡ್ ಮಾಡೋದು. ಮ್ಯಾಕ್ಸಿಮಮ್ ಆಗಿ ಇದನ್ನ ನಿಮಗೆ ಕೇಳಿದ್ರೆ 3 ಮಾರ್ಕ್ ಅಲ್ಲೇ ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ಬೋರ್ಸ್ ಪಾಸ್ಟುಲೇಟ್ಸ್ ಅಂಡ್ ಬೋರ್ಸ್ ಲಿಮಿಟೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ your examination. One, it is applicable only for hydrogen and hydrogen like atoms. It is applicable, or it does not explain the relative intensities of the spectral lines. It does not explain the wave nature of the electrons. It does not explain Zeeman effect, as well as it does not explain Stark effect. Inna tumba limitations ide. It does not explain the fine structure of the spectral lines. Does not explain fine structure of the spectral lines. ಇದು ಒಂದು ಲಿಮಿಟೇಷನ್ಸ್ ಅಂತ. Does not explain fine structure of the spectral lines. ನೋಡಿ, ಇದನ್ನ ಕೇರ್ಫುಲ್ ಆಗಿ ಓದ್ಕೊಂಡ್ರೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಪೇಪರ್ ಸೆಟ್ ಮಾಡೋ 99% ಈ ತರ ಕ್ವಶನ್ಸ್ ನ ಸೆಟ್ ಮಾಡ್ತಾರೆ. ಓಕೆ, ದಿಸ್ ಆಲ್ರೆಡಿ ನಿಮ್ಮ ಎಕ್ಸಾಮಿನೇಷನ್ ಸುಮಾರು ಸರಿ ಕೇಳಿದ್ದಾರೆ. ಒಂದ್ ಕ್ವಶನ್ ಓವರ್ ಇದರಲ್ಲಿ, ಹಾಗಾಗಿ 5 ಮಾರ್ಕಿನ 1 ಕ್ವಶನ್ ಓವರ್ ಆಯ್ತು. ಈಗ ಇನ್ನ 2 ರಿಮೈನಿಂಗ್ ಕ್ವಶನ್ಸ್ ಇದೆ. ದೋಸ್ ಕ್ವಶನ್ಸ್ ಆರ್ ದ ಡಿರೈವೇಶನ್. ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ತುಂಬಾನೇ ಈಸಿ ಆಗಿರುತ್ತೆ ಡಿರೈವೇಶನ್. ಸಿಂಪಲ್ ಸ್ಟೆಪ್ ಅಲ್ಲಿ ನಿಮ್ಮ ಸ್ಕೀಮ್ ಅಲ್ಲಿ ಯಾವ ರೀತಿ ಮೆನ್ಷನ್ ಮಾಡಿದ್ರೆ ಅದೇ ತರ ನಾವು ಡಿರೈವ್ ಮಾಡ್ತಾ ಹೋಗ್ತೀನಿ. ದ ಫಸ್ಟ್ ಒನ್, derive an expression for radius of nth orbit of hydrogen atom using Bohr's theory ಅಂತಾನೆ ಕೇಳ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ತುಂಬಾನೇ ಇಂಪಾರ್ಟೆಂಟ್, ಈಸಿಯಾಗಿ ಡಿರೈವ್ ಮಾಡಬಹುದು. ಅರ್ಥ ಆಗ್ತಿದೆ ಅಲ್ವಾ? ರೇಡಿಯಸ್ ಆಫ್ ದ nth orbit of the hydrogen atom. ನೋಡಿ, ನಾನು ಏನ್ ಮಾಡ್ತೀನಿ ಅಂದ್ರೆ ಆಟಮ್ ನ ಕನ್ಸಿಡರ್ ಮಾಡ್ತೀನಿ. ಆಟಮ್ಸ್ ಅಲ್ಲಿ ಏನಿರುತ್ತೆ, ನಿಮಗೆ ನ್ಯೂಕ್ಲಿಯಸ್ ಇರುತ್ತೆ. ಆಟಮ್ಸ್ ಕನ್ಸಿಸ್ಟಿಂಗ್ ಆಫ್ ಎ ನ್ಯೂಕ್ಲಿಯಸ್ ಇನ ಚಾರ್ಜ್ ಯಾವಾಗ್ಲೂ ಕೂಡ ಪ್ಲಸ್ ಚಾರ್ಜ್. ಎಷ್ಟು ಚಾರ್ಜ್ ಇರುತ್ತೆ ಅಂದ್ರೆ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೋ ಇಂಟು ಪ್ರೋಟಾನಿನ ಚಾರ್ಜ್ ಇ, ದಟ್ ಈಸ್ ಪ್ಲಸ್ Z ಇಸ್ ದ ನ್ಯೂಕ್ಲಿಯಸ್ ಚಾರ್ಜ್. ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಇಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಎಲ್ಲಾ ಕಡೆ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ವೆಲಾಸಿಟಿ ಅಥವಾ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ ಅಂದ್ರೆ that is the tangent drawn at any point will give the speed of the electron. This is the speed of the electron revolve around the nucleus. That radius will be, I will written r. Okay, ಇಲ್ಲಿ ಹಾಗಾದ್ರೆ ಈ ಡಿರೈವೇಶನ್ ಮಾಡಬೇಕಾದ್ರೆ ಒಂದು ಫಸ್ಟ್ ಅಸಂಪ್ಷನ್ ಅನ್ನ ನಾವೇನ್ ಕನ್ಸಿಡರ್ ಮಾಡಬೇಕಂದ್ರೆ, ನೋಡಿ, electrons are revolve around the nucleus in specific orbits. Those orbits are called as stationary orbits ಅಂತ ಕರೀತೀವಿ. ಹಾಗಾಗಿ ಇಲ್ಲಿ ಎಲೆಕ್ಟ್ರಾನ್ಗೆ ಯಾವ ಫೋರ್ಸ್ ಆಕ್ಟ್ ಆಗುತ್ತೆ ಮತ್ತೆ ಯಾವ ಫೋರ್ಸ್ ಬ್ಯಾಲೆನ್ಸ್ ಮಾಡ್ತಿದೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ನೋಡಿ, ಎಲೆಕ್ಟ್ರಾನ್ ಮತ್ತೆ ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್. ಸೊ ದಟ್ ದೇರ್ ವಿಲ್ ಬಿ ಎ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಟಿವ್ ಫೋರ್ಸ್, ಕೂಲಂಬಿಕ್ ಫೋರ್ಸ್ ಇರುತ್ತೆ. ಹಾಗಾಗಿ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಬಟ್ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಕಡೆ ಅಟ್ರಾಕ್ಟ್ ಆದ್ರೂ ಕೂಡ ಅದು ಇದನ್ನ ಅಟ್ಯಾಚ್ ಮಾಡಲ್ಲ ಅಥವಾ ಇದು ಹತ್ರಕ್ಕೆ ಬರೋದಿಲ್ಲ. ಬಿಕಾಸ್ ಇಲ್ಲಿ ಇನ್ನೊಂದು ಫೋರ್ಸ್ ಆಕ್ಟ್ ಆಗ್ತಿರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಎ
ವೆನ್ ಎನಿ ಪಾರ್ಟಿಕಲ್ ಆರ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್ಸ್ ಅಥವಾ ಸರ್ಕ್ಯುಲರ್ ಪಾತ್ ದೇರ್ ವಿಲ್ ಬಿ ಎ ಸೆಂಟ್ರಿಪಿಟಲ್ ಫೋರ್ಸ್. ಹಾಗಾಗಿ ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಬ್ಯಾಲೆನ್ಸ್ಡ್ ಬೈ ದ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಸಿವ್ ಫೋರ್ಸ್ ಆಗಿರುತ್ತೆ. ಸೊ ದಟ್ ದ ಫಸ್ಟ್ ಕಂಡೀಷನ್ ಹಿಯರ್ centripetal force is equal to electrostatic force. Centripetal force is equal to electrostatic. What is the centripetal force? That is mv square divided by r. This is the centripetal force. Electrostatic force ನಿಮಗೆ ಗೊತ್ತಿದೆಯಲ್ವಾ? ಕೂಲಂಬಿಕ್ ಫೋರ್ಸ್ F is equal to 1 divided by 4 pi epsilon naught q1 q2 divided by r square. This is the electrostatic force. ನೋಡಿ ಅದನ್ನ ಬರ್ಕೊಂತೀನಿ 1 divided by 4 pi epsilon naught. ಇಲ್ಲಿ q1 ಏನಿದೆ ನೋಡಿ, ಒಂದು ಚಾರ್ಜ್ ಇರ್ತಕ್ಕಂಥದ್ದು ಪ್ರೋಟಾನ್ ನ್ಯೂಕ್ಲಿಯಸ್ಸಿನ ಚಾರ್ಜ್ Ze, ಎಲೆಕ್ಟ್ರಾನಿನ ಚಾರ್ಜ್ ಆಕ್ಚುಲಿ ಮೈನಸ್, ಬಟ್ ನಾವು ಇಲ್ಲಿ ಫೋರ್ಸ್ ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಅದು ಡೈರೆಕ್ಷನ್ ಮಾತ್ರ ಇಂಡಿಕೇಟ್ ಮಾಡುತ್ತೆ. ನಾನು ಮ್ಯಾಗ್ನಿಟ್ಯೂಡ್ ಮಾತ್ರನ ತಗೊಂತೀನಿ. ಹಾಗಾಗಿ ಎಲೆಕ್ಟ್ರಾನಿನ ಚಾರ್ಜ್ ಏನಾಗಿರುತ್ತೆ, ಇ ಆಗಿರುತ್ತೆ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ವಿಲ್ ಬಿ ಆರ್ ಸ್ಕ್ವೇರ್. ಓಕೆ, ದಿಸ್ ಇಸ್ ದ ಯಾವುದು ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ನೋಡಿ ಇಲ್ಲೊಂದು 6 ಮತ್ತೆ 6 ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ವಿಲ್ ಬಿ mv ಸ್ಕ್ವೇರ್ ಇಸ್ ಈಕ್ವಲ್ ಟು 1 divided by 4 pi epsilon naught Ze square divided by r. ಈ r ನ ಈ ಕಡೆ ತಗೊಂಡ್ರೆ mv square r is equal to Ze square divided by 4 pi epsilon. I will take this equation number 1 ಅಂತ ತಗೊಂತೀನಿ. ನೋಡಿ ನಾನು ಹೇಳಿದೆ ಈ ಡಿರೈವೇಶನ್ ಅನ್ನು ನಾವು we will derive by using the Bohr's theory. ಹಾಗಾಗಿ from Bohr's postulate ಅದು ಸೆಕೆಂಡ್ ಬೋರ್ ಪಾಸ್ಟುಲೇಟ್ ನ ಕನ್ಸಿಡರ್ ಮಾಡ್ತೀವಿ. ಏನಿದೆ ಸೆಕೆಂಡ್ ಬೋರ್ ಪಾಸ್ಟುಲೇಟ್ ಸರ್? ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು nh ಡಿವೈಡೆಡ್ ಬೈ 2 pi ಆಗಿರುತ್ತೆ. ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ಆಂಗ್ಯುಲರ್ ಮೊಮೆಂಟಮ್ ಇಸ್ ಪ್ರಾಡಕ್ಟ್ ಆಫ್ ಲೀನಿಯರ್ ಮೊಮೆಂಟಮ್ ಇಂಟು ಡಿಸ್ಟೆನ್ಸ್ ಅಲ್ವಾ? ಹಾಗಾಗಿ ಲೀನಿಯರ್ ಮೊಮೆಂಟಮ್ ಇಸ್ m ಇಂಟು r, ಡಿಸ್ಟೆನ್ಸ್ ಇಸ್ r. ಸೊ ದಟ್ mvr ಇಸ್ ದ ಆಂಗ್ಯುಲರ್ ಮೊಮೆಂಟಮ್, ದಟ್ ಈಸ್ ಈಕ್ವಲ್ ಟು nh ಡಿವೈಡೆಡ್ ಬೈ 2 pi ಆಗಿರುತ್ತೆ. ದಿಸ್ ಇಸ್ ದ ಇಕ್ವೇಶನ್ ನಂಬರ್ 2. ನನಗೆ ಬೇಕಾಗಿರೋದು ರೇಡಿಯಸ್ ಆಗಿರೋದ್ರಿಂದ ನೋಡಿ ಇಲ್ಲೂ ಆರ್ ಇದೆ, ಇಲ್ಲೂ ಆರ್ ಇದೆ, ಡಿವೈಡ್ ಮಾಡಿಬಿಟ್ರೆ ಏನಾಗುತ್ತೆ, ಕ್ಯಾನ್ಸಲ್ ಆಗಿ ಹೋಗುತ್ತೆ. ಹಾಗಾಗಿ ಈಕ್ವೇಶನ್ 2 ನಾನು ಸ್ಕ್ವೈರಿಂಗ್ ಮಾಡ್ತೀನಿ. ಸ್ಕ್ವೈರಿಂಗ್ ಈಕ್ವೇಶನ್ 2 ಆನ್ ಬೋತ್ ಸೈಡ್ಸ್ ನಾನು ಈಕ್ವೇಶನ್ 2 ನ ಸ್ಕ್ವೈರ್ ಮಾಡಿದ್ರೆ ಏನಾಗುತ್ತೆ ನೋಡಿ, m ಸ್ಕ್ವೇರ್ v ಸ್ಕ್ವೇರ್ r ಸ್ಕ್ವೇರ್ ಇಸ್ ಈಕ್ವಲ್ ಟು n ಸ್ಕ್ವೇರ್ h ಸ್ಕ್ವೇರ್ ಡಿವೈಡೆಡ್ ಬೈ 4 pi square. This is the equation number 2 ಆಗಿರುತ್ತೆ. ಓಕೆ, ಇದನ್ನ ಬೇಗ ಈಕ್ವೇಶನ್ ನಂಬರ್ 3 ತಗೊಳ್ಳೋಣ ಇದನ್ನ. ಓಕೆ, ಈಗ ನನಗೆ r ಬೇಕಾಗಿರೋದು, ಇಲ್ಲಿ r ಇದೆ, ಇಲ್ಲಿ r ಸ್ಕ್ವೇರ್ ಇದೆ, ಡಿವೈಡ್ ಮಾಡಿಬಿಟ್ರೆ ಯು ಕ್ಯಾನ್ ಗೆಟ್ ದ r. ಈಕ್ವೇಶನ್ 2 ಡಿವೈಡೆಡ್ ಬೈ ಈಕ್ವೇಶನ್ 1 ನ ಮಾಡಿದ್ರೆ ನೋಡಿ m ಸ್ಕ್ವೇರ್ v ಸ್ಕ್ವೇರ್ r ಸ್ಕ್ವೇರ್ ಡಿವೈಡೆಡ್ ಬೈ ಈಕ್ವೇಶನ್ 1 ಏನಿದೆ, ಇಲ್ಲಿದೆ ಈಕ್ವೇಶನ್ 1 m v ಸ್ಕ್ವೇರ್ r ಇಸ್ ಈಕ್ವಲ್ ಟು n ಸ್ಕ್ವೇರ್ h ಸ್ಕ್ವೇರ್ ಡಿವೈಡೆಡ್ ಬೈ 4 pi square divided by ಇಲ್ಲೇನಿದೆ Ze square divided by 4 pi epsilon naught ಇದೆ. ಅರ್ಥ ಆಗ್ತಿದೆಯಲ್ವಾ? ನೋಡಿ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ಒಂದ್ಸರಿ ಚೆಕ್ ಮಾಡೋಣ. v ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಔಟ್, ಒಂದು m ಕ್ಯಾನ್ಸಲ್ ಆಗುತ್ತೆ, ಒಂದು r ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ನಿಮಗೆ ಏನ್ ಸಿಗ್ತದೆ, m ಇಂಟು r ಸಿಗುತ್ತೆ. ಇದು ನೋಡಿ ಕ್ರಾಸ್ ಮಲ್ಟಿಪ್ಲಿಕೆ, ಇದನ್ನ ಫ್ರಾಕ್ಷನ್ ಇರೋದನ್ನ ಹೇಗೆ ಬರ್ಕೋಬಹುದು, 4 pi ಸ್ಕ್ವೇರ್ ಡಿನಾಮಿನೇಟರ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ರಿವರ್ಸ್ ಮಾಡಿ ಬರ್ಕೋಬಹುದು. ಸೊ ದಟ್ ಇಂಟು 4 pi epsilon naught ಡಿವೈಡೆಡ್ ಬೈ z ಇಂಟು r ಸ್ಕ್ವೇರ್. ನೋಡಿ 4 pi ಗೆಟ್ ಕ್ಯಾನ್ಸಲ್ ಔಟ್, ಇಲ್ಲಿ 1 pi ಉಳಿಯುತ್ತೆ. ರಿಮೈನಿಂಗ್ ಏನಾಗುತ್ತೆ, mr is equal to n ಸ್ಕ್ವೇರ್ h ಸ್ಕ್ವೇರ್ epsilon naught pi z e ಸ್ಕ್ವೇರ್. ಸೊ ದಟ್ r is equal to in the nth orbit n ಸ್ಕ್ವೇರ್ h ಸ್ಕ್ವೇರ್ epsilon naught pi m z e ಸ್ಕ್ವೇರ್. ಈ m ನ ಇಲ್ಲಿ ತಗೊಂಡಿದ್ದೀನಿ. ದಿಸ್ ಇಸ್ ದ ರೇಡಿಯಸ್ ಆಫ್ ದ nth ಆರ್ಬಿಟ್ ಆಫ್ ದ ಹೈಡ್ರೋಜನ್ ಆಟಮ್. ಬಟ್ ಇಲ್ಲಿ ಸ್ಪೆಸಿಫಿಕಲಿ ಹೈಡ್ರೋಜನ್ ಆಟಮ್ ಅಂತ ಕೇಳಿರೋದ್ರಿಂದ ನಾವೇನ್ ಮಾಡ್ಬೇಕಾಗುತ್ತೆ, z ಇಸ್ ಈಕ್ವಲ್ ಟು 1 ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಯಾಕಂದ್ರೆ ಹೈಡ್ರೋಜನ್ ಆಟಮ್ ಗೆ z ವ್ಯಾಲ್ಯೂ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ದಟ್ 1 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಾರ್ ಹೈಡ್ರೋಜನ್ ಆಟಮ್ z is equal to 1 ಆಗುತ್ತೆ. ಸೊ ದಟ್ ರೇಡಿಯಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, n ಸ್ಕ್ವೇರ್ h ಸ್ಕ್ವೇರ್ epsilon naught pi m e ಸ್ಕ್ವೇರ್ ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಸಲ್ಟ್.
ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಕ್ಕಂಥ ಡಿರೈವೇಶನ್. ತುಂಬಾ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಡಿರೈವ್ ಮಾಡಿದೀನಿ. ಫಸ್ಟ್ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಕೂಡ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ತಗೊಂಡಿರೋದು. ಸೆಂಟ್ರಿಪಿಟಲ್ ಫೋರ್ಸ್ ಇನ ಫಾರ್ಮುಲಾ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಎಲೆಕ್ಟ್ರಾನ್. ಇಲ್ಲಿ ಆರ್ ಕ್ಯಾನ್ಸಲ್ ಆಗುತ್ತೆ. ಈ ಇಕ್ವೇಶನ್ ತಗೊಂಡಿನಿ. ಬೋರ್ ಪಾರ್ಸುಲೇಟ್ಸ್ ಯೂಸ್ ಮಾಡಿದ್ರೆ ಸೆಕೆಂಡ್ ಬೋರ್ ಪಾರ್ಸುಲೇಟ್ಸ್ ಏನಿದೆ MVR is equal to NH/2π ಆಗಿರುತ್ತೆ. ಈಗ ಈ ಆರ್ ಕ್ಯಾನ್ಸಲ್ ಆಗೋದ್ರಿಂದ ನಾನು ಇದನ್ನ ಸ್ಕ್ವೇರ್ ಮಾಡ್ಬಿಡ್ತೀನಿ. ಇಕ್ವೇಶನ್ಸ್ 2 ನ ಸ್ಕ್ವೇರ್ ಮಾಡಿ ಡಿವೈಡ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ದ ಇಕ್ವೇಶನ್ radius of the nth orbit is equal to n square h square epsilon naught pi m z square. Then for hydrogen atom specifically ಕೇಳಿರೋದ್ರಿಂದ ಇದಕ್ಕೆ 1 ಮಾರ್ಕ್ ಅಲಾಟ್ ಮಾಡಿರ್ತಾರೆ. z is equal to 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ r is equal to n square h square epsilon naught pi m e square ಆಗಿರುತ್ತೆ. ಒಂದ್ಸರಿ ನೀವು ಅದನ್ನ ನೋಟ್ ಡೌನ್ ಮಾಡ್ಕೊಂಡ್ಬಿಡಿ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡಿರೈವೇಶನ್. ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ 2020 ನಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ ನ ಕೇಳಿದ್ದಾರೆ. ಏನಂದ್ರೆ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಬೋರ್ ರೇಡಿಯಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಬೋರ್ ರೇಡಿಯಸ್ ಅಂದ್ರೆ ಏನು ನೋಡಿ, ಈ ಫಾರ್ಮುಲಾನ ನೀವು ಕಂಪಲ್ಸರಿ ನೆನ್ಪಿಟ್ಕೊಳ್ಳೇಬೇಕು. ಯಾಕಂದ್ರೆ ಎನರ್ಜಿ ಡಿರೈವ್ ಮಾಡಕ್ಕೆ ಈ ಫಾರ್ಮುಲಾನ ನಾನು ಯೂಸ್ ಮಾಡಬೇಕಾಗುತ್ತೆ. n ಸ್ಕ್ವೇರ್ h ಸ್ಕ್ವೇರ್ ಎಪ್ಸಲನ್ ನಾಟ್ ಡಿವೈಡೆಡ್ ಬೈ pi m z e ಸ್ಕ್ವೇರ್. ದಿಸ್ ಇಸ್ ದ formula for nth orbit of the radius of the nth orbit of the hydrogen atom. ಹೈಡ್ರೋಜನ್ ಅಂತ ಹೇಳಿದ್ರೆ ನಾವು z ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾನು ಹಾಗೆ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಇಲ್ಲೇವರೆಗೂ ನೀವು ಡಿರೈವ್ ಮಾಡಬೇಕು. ಕ್ವಶನ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ 2020 ನಲ್ಲಿ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಬೋರ್ ರೇಡಿಯಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಬೋರ್ ರೇಡಿಯಸ್ ಅಂದ್ರೆ ಏನು? ಬೋರ್ ರೇಡಿಯಸ್ ನೋಡಿ, ಬೋರ್ ರೇಡಿಯಸ್ ನ A0 ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಇದು 1 ಮಾರ್ಕ್ ಕ್ವಶನ್ ಕೂಡ ಹೌದು. ಬೋರ್ ರೇಡಿಯಸ್ ಅಂದ್ರೆ ನೋಡಿ, this is the nucleus Za, this is the electron. Okay, the radius of the first orbit of the hydrogen atom na ನಾವು ಬೋರ್ ರೇಡಿಯಸ್ ಅಂತ ಕರೀತೀವಿ. ನೋಡಿ, ಇದು ಫಸ್ಟ್ ಆರ್ಬಿಟ್, this is the second orbit. ಈ ಆರ್ಬಿಟಿನ ರೇಡಿಯಸ್ ಇದೆಯಲ್ವಾ, ಈ ರೇಡಿಯಸ್ ಅನ್ನು ನಾವು ಬೋರ್ ರೇಡಿಯಸ್ ಅಂತ ಕರೀತೀವಿ. ದಟ್ ಈಸ್ ಯಾವುದು? n is equal to 1 ಮತ್ತೆ z is equal to 1 ಹೈಡ್ರೋಜನ್ ಆಟಮ್ ಆಗಿರೋದ್ರಿಂದ R1 is equal to ಏನಾಗಿರುತ್ತೆ? h ಸ್ಕ್ವೇರ್ ಎಪ್ಸಲನ್ ನಾಟ್ pi m e ಸ್ಕ್ವೇರ್. ದಿಸ್ ಇಸ್ ಕಾಲ್ಡ್ ಇಟ್ ಆಸ್ ದ ಬೋರ್ ರೇಡಿಯಸ್ ಅಂತ ಕರೀತೀವಿ. ಇದನ್ನ ನಾವು ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ? A0 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ, ಇಲ್ಲಿ h ಅನ್ನೋದು ಕಾನ್ಸ್ಟೆಂಟ್, ಎಪ್ಸಲನ್ ನಾಟ್ ಇಸ್ ಆಲ್ಸೋ ಕಾನ್ಸ್ಟೆಂಟ್, pi m is the mass of the electron, e is the charge of the electron. ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ನಿಯರ್ಲಿ 0.53 into 10 to the power of minus 10 meter ಸಿಗ್ತದೆ. or 0.53 angstrom. This is the radius of the first orbit of the hydrogen atom. That is called as a Bohr radius. Very very important. 1 ಮಾರ್ಕ್ ಅಲ್ಲೂ ಕೂಡ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. 2020 ನಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಯಾವ್ದ್ರಲ್ಲಿ? ಅಡಿಷನಲ್ ಆಗಿ 5 ಮಾರ್ಕ್ ಡಿರೈವೇಶನ್ ಅಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ತುಂಬಾ ಕೇರ್ಫುಲ್ ಆಗಿ ಓದ್ಬೇಕಾಗುತ್ತೆ ಕ್ವಶನ್ ಏನ್ ಕೇಳಿದಾರೆ ಅಂತ. ಅರ್ಥ ಆಗ್ತಿದೆಯಲ್ಲ? ನೋಡಿ, ಇದು ರೇಡಿಯಸ್ ಆಯ್ತು. ಅದೇ ತರ ನಾವು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಡಿರೈವೇಶನ್, ದಟ್ ಈಸ್ ದ ಎನರ್ಜಿ ಡಿರೈವೇಶನ್. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿ ಅಂತ ಕೇಳಿದ್ದಾರೆ. ಟೋಟಲ್ ಎನರ್ಜಿ ನೋಡಿ, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿ ಆಫ್ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಅಸ್ಯೂಮಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಅಂತ ಹೇಳಿದ್ದಾರೆ. ಅಸ್ಯೂಮಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್, ಕನ್ಫ್ಯೂಸ್ ಆಗಬಾರ್ದು. ಟೋಟಲ್ ಎನರ್ಜಿ ಡಿರೈವೇಶನ್ ಅನ್ನ ನೀವು ಯಾವ ರೇಡಿಯಸ್ ಎಕ್ಸ್ಪ್ರೆಷನ್ ನ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟು ಡಿರೈವ್ ಮಾಡಿ ಅಂತ ಹೇಳಿದ್ದಾರೆ. ಇದು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ನೋಡಿ, ಟೋಟಲ್ ಎನರ್ಜಿ ಯಾವ್ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ದಟ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿಗೆ ಈಕ್ವಲ್ ಆಗಿರುತ್ತೆ. ದಿಸ್ ಇಸ್ ದ ಟೋಟಲ್ ಎನರ್ಜಿ ಎಕ್ಸ್ಪ್ರೆಷನ್. ನೋಡಿ, ಟೋಟಲ್ ಎನರ್ಜಿನ ನಾನು ಇ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ದಿಸ್ ಇಸ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿ. ಇಲ್ಲಿ ಟಾಸ್ಕ್ ಏನಂದ್ರೆ ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಶಿಯಲ್ ಎನರ್ಜಿನ ಕಂಡಿಡ್ಬಿಟ್ಟು ಫೈಂಡ್ ಔಟ್ ಮಾಡಿಬಿಟ್ಟು ಇಫ್ ಯು ಆರ್ ಸಬ್ಸ್ಟಿಟ್ಯೂಟಿಂಗ್ ಇನ್ ದಿ ಈಕ್ವೇಶನ್ ಯು ಕ್ಯಾನ್ ಗೆಟ್ ದ ಟೋಟಲ್ ಎನರ್ಜಿ ಎಕ್ಸ್ಪ್ರೆಷನ್. ಸೊ ದಟ್ what is the total energy? Kinetic energy. How to calculate the kinetic energy? Same ರೇಡಿಯಸ್ ಅಲ್ಲಿ ನೀವು ಯಾವ ರೀತಿ ಒಂದು ಕಂಡೀಷನ್ ನ ಯೂಸ್ ಮಾಡಿದಿರೋ ಆ ಕಂಡೀಷನ್ ಅನ್ನ ಮತ್ತೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೇನೆ. ಏನ್ ಕಂಡೀಷನ್ ಯೂಸ್ ಮಾಡಿದ್ವಿ ನಾವು? ದಟ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್
ಏನಾಗಿರುತ್ತೆ ಇಲ್ಲಿ ಹಿಯರ್ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಈಕ್ವಲ್ ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಯಾವುದು ಇದಲ್ವಾ ಡಯಾಗ್ರಾಮು. ಆಟಮ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಆಟಮ್ ಅಲ್ಲಿ ಏನಾಗಿರುತ್ತೆ ನಿಮಗೆ ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಇಲ್ಲಿ ಏನಾಗಿರುತ್ತೆ ಒಂದು ಎಲೆಕ್ಟ್ರಾನ್ ಇರುತ್ತೆ. ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್, ದಿಸ್ ಇಸ್ ದ ರೇಡಿಯಸ್ ಆರ್. ಓಕೆ, ಹಾಗಾಗಿ ಎಲೆಕ್ಟ್ರಾನ್ ಸರ್ಕ್ಯುಲರ್ ಪಾತ್ ಅಲ್ಲಿ ರಿವಾಲ್ವ್ ಆಗ್ತಿದೆ ಅಂದ್ರೆ ದೇರ್ ವಿಲ್ ಬಿ ಎ ಸೆಂಟ್ರಿಪಿಟಲ್ ಫೋರ್ಸ್. ಅನದರ್ ಫೋರ್ಸ್ ದಟ್ ಈಸ್ ದ ಚಾರ್ಜ್ ಇದೆ ಅಂದ್ರೆ ಎರಡು ಪಾರ್ಟಿಕಲ್ ಗೆ ದೇರ್ ವಿಲ್ ಬಿ ಎ ಕೂಲಂಬಿಕ್ ಫೋರ್ಸ್. ಆ ಕೂಲಂಬಿಕ್ ಫೋರ್ಸ್ ಇಸ್ ಬ್ಯಾಲೆನ್ಸ್ಡ್ ಬೈ ದ ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ ಏನಾಗಿರುತ್ತೆ mv² r ಆಗಿರುತ್ತೆ. ದಟ್ ಈಸ್ ಈಕ್ವಲ್ ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ 1/4πε0 Ze into E divided by r². Q1 Q2 by r². ಸೇಮ್ ಈಕ್ವೇಶನ್ ನೋಡಿ, ಇಲ್ಲೊಂದು r ಗೆಟ್ ಕ್ಯಾನ್ಸಲ್ ಆಯ್ತು. mv² is equal to 1 divided by 4πε0 Ze² divided by r ಆಗಿದೆ. ಬಟ್ ಕೈನೆಟಿಕ್ ಎನರ್ಜಿ ಅಂದ್ರೆ ಏನು ಹೇಳಿ? ವಾಟ್ ಈಸ್ ಕೈನೆಟಿಕ್ ಎನರ್ಜಿ? ಹಾಫ್ mv² ಅಲ್ವಾ? ಹಾಫ್ mv² ದಟ್ ಈಸ್ ಈಕ್ವಲ್ ಟು ಹಾಫ್. ನೋಡಿ mv² ಅಂದ್ರೆ ಏನ್ ಬಂದಿದೆ ನಮಗೆ 1/4πε0 Ze² by r. 1 divided by 4πε0 Ze² divided by r. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ. ಅರ್ಥ ಆಗ್ತಿದೆ ಅಲ್ವಾ? ಕೈನೆಟಿಕ್ ಎನರ್ಜಿ ಸಿಕ್ಕಾಯ್ತು. ನಮ್ಮ ನೆಕ್ಸ್ಟ್ ಟಾಸ್ಕ್ ಏನಂದ್ರೆ ಪೊಟೆನ್ಶಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗ್ದೋಗ್ಬಿಡುತ್ತೆ. ನೋಡಿ, ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಯಾವ್ದು ಪೊಟೆನ್ಶಿಯಲ್ ಎನರ್ಜಿ? ದಟ್ ಈಸ್ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಅಂಡ್ ದ ನ್ಯೂಕ್ಲಿಯಸ್. ನೋಡಿ, ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಅಂಡ್ ದ ನ್ಯೂಕ್ಲಿಯಸ್ ಏನಾಗಿರುತ್ತೆ ನಿಮಗೆ ಫಾರ್ಮುಲಾ ಗೊತ್ತಿದೆ. ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಎರಡು ಚಾರ್ಜ್ಡ್ ಪಾರ್ಟಿಕಲ್ Q1 Q2 ಆರ್ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ r ಆಗಿದ್ದಾಗ ನಿಮಗೆ ಪೊಟೆನ್ಶಿಯಲ್ ಎನರ್ಜಿ ಏನ್ ಬರುತ್ತೆ ಅಂದ್ರೆ 1 divided by 4πε0 Q1 Q2 divided by r ಅಂತ ಬರುತ್ತೆ. ಇದನ್ನ ನಾವು ಯಾವ ಚಾಪ್ಟರ್ ಅಲ್ಲಿ? ಸೆಕೆಂಡ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ Q1 Q2 ಅಂದ್ರೆ ಚಾರ್ಜ್ ಆನ್ ದ ಟೂ ಬಾಡೀಸ್. ಇಲ್ಲಿ ಎರಡು ಬಾಡಿಗಳು ಯಾವ್ಯಾವಿದೆ? ಒನ್ ವಿಲ್ ಬಿ ದ ನ್ಯೂಕ್ಲಿಯಸ್, ಅನದರ್ ವಿಲ್ ಬಿ ದ ಎಲೆಕ್ಟ್ರಾನ್ ಆಗಿದೆ. ಅರ್ಥ ಆಗ್ತಿದೆ ಅಲ್ವಾ? ಡಿಸ್ಟೆನ್ಸ್ ಎಷ್ಟಿದೆ? ಸೇಮ್ r ನ ಯೂಸ್ ಮಾಡಿದ್ವಿ. ಹಾಗಾಗಿ ಪೊಟೆನ್ಶಿಯಲ್ ಎನರ್ಜಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪೊಟೆನ್ಶಿಯಲ್ ಎನರ್ಜಿ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಯಾವಾಗ ಬರುತ್ತೋ ಅವಾಗ ನಾವು ಸೈನ್ ಕೂಡ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಬರೀತೀನಿ ನೋಡಿ, ಪೊಟೆನ್ಶಿಯಲ್ ಎನರ್ಜಿ between nucleus and electron is potential energy PE ಅಂತ ಬರೀತೀನಿ. ದಟ್ ಈಸ್ ಈಕ್ವಲ್ ಟು 1 divided by 4πε0. ಇಲ್ಲಿ Q1 Q1 ಯಾವ್ದಿದೆ? Ze ಇದೆ. ಓಕೆ, Q2 ಯಾವ್ದಿದೆ? ಎಲೆಕ್ಟ್ರಾನ್ ಇದೆ. ಬಟ್ Ze ಪ್ಲಸ್ ಚಾರ್ಜ್, ಎಲೆಕ್ಟ್ರಾನ್ ಇಸ್ ದ ನೆಗೆಟಿವ್ ಚಾರ್ಜ್. ಹಾಗಾಗಿ ಮೈನಸ್ ನ ಯೂಸ್ ಮಾಡಬೇಕು. ಕೇರ್ಫುಲ್ ಆಗಿರ್ಬೇಕು. ಇದನ್ನ ತಪ್ಪು ಮಾಡ್ತೀರಾ, ಮೈನಸ್ ಸೈನ್ ಯೂಸ್ ಮಾಡಬೇಕು. ಇಲ್ಲಿ ಯಾಕೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಲ್ಲಿ ಯೂಸ್ ಮಾಡಿಲ್ಲ ನೆಗೆಟಿವ್ ಸೈನ್ ಅಂದ್ರೆ ಫೋರ್ಸ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಹಾಗಾಗಿ ನಾನು ಇಲ್ಲಿ ನೆಗೆಟಿವ್ ಸೈನ್ ನ ಯೂಸ್ ಮಾಡಿಲ್ಲ, ಇಲ್ಲಿ ನೆಗೆಟಿವ್ ಸೈನ್ ನ ಯೂಸ್ ಮಾಡಿಲ್ಲ. ಸೊ ದಟ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ ಟು 1 divided by 4πε0 minus Ze² divided by r. Our potential energy is equal to minus 1/4πε0 Ze² divided by r. This is the potential energy. ನೋಡಿ, ನನಗೆ ಪೊಟೆನ್ಶಿಯಲ್ ಎನರ್ಜಿ ಸಿಕ್ಕಾಗಿದೆ, ಕೈನೆಟಿಕ್ ಎನರ್ಜಿ ಸಿಕ್ಕಾಗಿದೆ. ಅದನ್ನ ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗ್ದೋಗ್ಬಿಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ನಾನು ಇಲ್ಲಿವರೆಗೂ ಬರ್ಕೊಂಡಿದ್ದೀರಾ ಅನ್ಕೊಂತೀನಿ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ, ಕೈನೆಟಿಕ್ ಎನರ್ಜಿ ಏನ್ ಬಂದಿದೆ ನಮಗೆ? ಇಲ್ಲಿದೆ ಕೈನೆಟಿಕ್ ಎನರ್ಜಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಈಕ್ವೇಶನ್ 1 ನಲ್ಲಿ. ಟೋಟಲ್ ಎನರ್ಜಿ E is equal to what is the kinetic energy? 1/2 times 1/4πε0 Ze² divided by r. This is the kinetic energy. Potential energy ಏನಿದೆ? minus 1/4πε0 1/4πε0 Ze² divided by r ಆಗಿದೆ. ಅರ್ಥ ಆಗ್ತಿದೆ? This is the potential energy. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇಲ್ಲಿ ಏನ್ ಕಾಮನ್ ಇದೆ ನೋಡಿ, 1/4πε Ze² by r, 1/4πε Ze² by r ಎರಡರಲ್ಲೂ ಕಾಮನ್ ಇದೆ. ಅದನ್ನ ಕಾಮನ್ ಅಲ್ಲಿ ತಗೊಂಡ್ರೆ 1/4πε Ze² divided by r ಕಾಮನ್ ತಗೊಂಡ್ರೆ ರಿಮೈನಿಂಗ್ ಇಲ್ಲೇನು ಉಳಿಯುತ್ತೆ? 1/2 ಉಳಿಯುತ್ತೆ. ಮೈನಸ್ ಇಲ್ಲೇನು ಉಳಿಯುತ್ತೆ? 1 ಉಳಿಯುತ್ತೆ. ಇಲ್ಲೇನಾಯ್ತು? 1/2 ಆಯ್ತು. ಇಲ್ಲೇನಾಯ್ತು? 1 ಆಗಿದೆ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಈಗ ಟೋಟಲ್ ಎನರ್ಜಿ E is equal to 1/4πε Ze² divided by r
1/2 ಅರ್ಧ ಇದೆ, ಇದು 1 ಇದೆ, ಅರ್ಧದಲ್ಲಿ 1 ಕಳೆದ್ರೆ ನಿಮಗೆ ಏನ್ ಬರುತ್ತೆ, ಅರ್ಧ ಸಿಗುತ್ತೆ. ಇಲ್ಲಿ -1 ಜಾಸ್ತಿ ಅಂದ್ರೆ ಬಿಗ್ಗರ್ ನಂಬರ್ ಇಸ್ -1 ಆಗಿರೋದ್ರಿಂದ 1 ಆಗಿರೋದ್ರಿಂದ ದಿಸ್ ಇಸ್ -1/2 ಆರ್ 2 -1, ಸೊ ದಟ್ 1/2 ಆಯ್ತು. E is equal to ಏನ್ ಬಂತು, -1/4πε0 ZE square divided by R. ಇಲ್ಲಿ 2 ಇದೆಯಲ್ವಾ, 2 ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. 4 into 2 is 8. ದಿಸ್ ಇಸ್ ದ ಎನರ್ಜಿ. ನೋಡಿ ಇಲ್ಲಿಗೆ ನಿಲ್ಲಿಸಬಾರ್ದು, ಆಕ್ಚುಲಿ ರುದರ್ಫೋರ್ಡ್ ಕೂಡ ಇಲ್ಲಿವರೆಗೂ ಮಾಡಿದ್ದಾರೆ. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ಬೋರ್ಸ್ ಥಿಯರಿ ಅಂತ ಅಂದಾಗ ನಮಗೆ ಆರ್ ನ ಎಕ್ಸ್ಪ್ರೆಷನ್ ಗೊತ್ತಿದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ, ಇಲ್ಲೇವರೆಗೂ ಸೇಮ್. ನೋಡಿ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, what is the radius formula? We know that R is equal to n square h square epsilon naught pi m z e square. ಅರ್ಥ ಆಗ್ತಿದೆಯಲ್ವಾ, ಇದನ್ನ ನಾನು ಈಕ್ವೇಶನ್ 3 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ 3 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಎನರ್ಜಿ ಇಸ್ ಈಕ್ವಲ್ ಟು -1/8 pi epsilon naught, -1/8 pi epsilon naught ZE ಸ್ಕ್ವೇರ್ ಆಗೇ ಇರಲಿ ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ ಏನಿದೆ, ವಾಟ್ ಈಸ್ ಆರ್, n ಸ್ಕ್ವೇರ್ h ಸ್ಕ್ವೇರ್ ಎಪ್ಸಲನ್ ನಾಟ್ ಪೈ m ZE ಸ್ಕ್ವೇರ್. ನೋಡಿ ನೆನ್ಪಿಟ್ಕೊಳ್ಳೇಬೇಕು, ಯಾಕಂದ್ರೆ ಇಲ್ಲಿ ರೇಡಿಯಸ್ ಎಕ್ಸ್ಪ್ರೆಷನ್ ನಾನು ಸಬ್ಸ್ಟಿಟ್ಯೂಟ್ ಮಾಡಲೇಬೇಕಾಗ್ತದೆ, ಯಾಕಂದ್ರೆ ದಟ್ ಈಸ್ ದ ಎನರ್ಜಿ ಎಕ್ಸ್ಪ್ರೆಷನ್. ಓಕೆ, ಎನರ್ಜಿ ಎಕ್ಸ್ಪ್ರೆಷನ್ ಇಸ್ ಗಿವನ್ ಬೈ ಮೈನಸ್ ನೋಡಿ 1/8 pi epsilon naught, ಇಲ್ಲಿ ZE ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ದಿಸ್ ಇಸ್ ZE ಸ್ಕ್ವೇರ್ ಇಂಟು, see this is the in the denominator, if you write in the numerator this pi m ZE square numerator ಗೆ ಹೋಗುತ್ತೆ, remaining thing will be n square h square epsilon naught. see pi get cancel out, ಇನ್ನ ಯಾವುದೇ ಕ್ವಾಂಟಿಟಿ ಕ್ಯಾನ್ಸಲ್ ಆಗಲ್ಲ, ಹಾಗಾಗಿ E is equal to minus m z into z is z square, e square is e to the power of 4 divided by 8 epsilon naught square n square h square. ನೋಡಿ this is the energy expression, but here specifically hydrogen atom ಅಂತ ಕೇಳಿರೋದ್ರಿಂದ for hydrogen atom z is equal to 1, E is equal to ಏನಾಗಿರುತ್ತೆ minus m e to the power of 4 divided by 8 epsilon naught square n square h square. This is very important results regarding the ಟೋಟಲ್ ಎನರ್ಜಿ. ನೋಡಿ ಇಷ್ಟನ್ನ ಬರೆದ್ರೆ ಸಾಕು, ನಿಮಗೆ ಎಕ್ಸಾಕ್ಟ್ ಆಗಿ 5 ಮಾರ್ಕ್ಸ್ ಸಿಗುತ್ತೆ, ಎಲ್ಲೂ ಕೂಡ ಮಾರ್ಕ್ಸ್ ಕಟ್ ಆಗಲ್ಲ. ಅರ್ಥ ಆಗ್ತಿದೆಯಲ್ವಾ, ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ, ಪೊಟೆನ್ಶಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಟೋಟಲ್ ಎನರ್ಜಿ ಎಕ್ಸ್ಪ್ರೆಷನ್ ಬರುತ್ತೆ. ಆರ್ ನ ನೆನ್ಪಿಟ್ಕೊಳ್ಳೇಬೇಕು, ಆರ್ ನ ನೆನ್ಪಿಟ್ಕೊಂಡು ಎನರ್ಜಿ ಎಕ್ಸ್ಪ್ರೆಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ದಿಸ್ ಎಕ್ಸ್ಪ್ರೆಷನ್. ಎನರ್ಜಿ ಇಸ್ ಈಕ್ವಲ್ ಟು ಮೈನಸ್ ಎಂ z ಸ್ಕ್ವೇರ್ e to the power of 4 8 epsilon naught square n square h square. So that E is equal to minus m e to the power of 4 divided by 8 epsilon naught square n square h square ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ, ನೋಡಿ ಇದು 5 ಮಾರ್ಕ್ ಅಲ್ಲಿ. ನಿಮಗೆ 1 ಮಾರ್ಕ್ ಅಲ್ಲಿ ಒಂದ್ಸರಿ ಒಂದು ಕ್ವಶನ್ ಕೇಳಿದ್ರೆ ವಾಟ್ ಈಸ್ ದ ಟೋಟಲ್ ಎನರ್ಜಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟೋಟಲ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ಎ ಹೈಡ್ರೋಜನ್ ಆಟಮ್ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಎನರ್ಜಿ E is equal to, ನೋಡಿ m ಅನ್ನೋದು ಮಾಸ್ ಆಫ್ ದ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್, E ಅನ್ನೋದು ಕೂಡ ಕಾನ್ಸ್ಟೆಂಟ್, ಎಲೆಕ್ಟ್ರಾನ್ ಚಾರ್ಜ್ ಎಪ್ಸಲನ್ ನಾಟ್ ಇಸ್ ಆಲ್ಸೋ ಕಾನ್ಸ್ಟೆಂಟ್, H ಇಸ್ ಆಲ್ಸೋ ಕಾನ್ಸ್ಟೆಂಟ್. ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಕ್ಯಾನ್ ಗೆಟ್ -13.6 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ರಿಮೈನಿಂಗ್ ಏನಿದೆ ನೋಡಿ ಅಲ್ಲಿ z ಸ್ಕ್ವೇರ್ ಡಿವೈಡೆಡ್ ಬೈ n ಸ್ಕ್ವೇರ್. ಓಕೆ, ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಆರ್. ಇದನ್ನ ನೀಟಾಗಿ ಬಂದಾಗ z ಸ್ಕ್ವೇರ್ ಡಿವೈಡೆಡ್ ಬೈ n ಸ್ಕ್ವೇರ್ ಇಂಟು 13.6 eV. ಇದು ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇದೆ. ಅರ್ಥ ಆಗ್ತಿದೆ ಅಲ್ವಾ, ದಿಸ್ ಇಸ್ ದ ಎನರ್ಜಿ ಎಕ್ಸ್ಪ್ರೆಷನ್. ಓಕೆ, ಇಫ್ ಯು ರಿಮೂವ್ ಆಲ್ ದ ಕಾನ್ಸ್ಟೆಂಟ್ ನ ರಿಮೂವ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬಂದಿರತಕ್ಕಂತ ಎಕ್ಸ್ಪ್ರೆಷನ್. ನಿಮಗೆ ಸ್ಪೆಸಿಫಿಕಲಿ ವಾಟ್ ಈಸ್ ದ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಆರ್ಬಿಟ್ ಆಫ್ ದ ಹೈಡ್ರೋಜನ್ ಆಟಮ್ ಅಂತ ಕೇಳಿದಾಗ z is equal to 1 ಆಗಿರುತ್ತೆ, n is equal to 1 ಆಗುತ್ತೆ. ಸೊ ದಟ್ ಇಫ್ ಯು ಸಬ್ಸ್ಟಿಟ್ಯೂಟ್ -13.6 eV ಆಗಿರುತ್ತೆ. ಓಕೆ, ದಿಸ್ ಇಸ್ ದ ಎನರ್ಜಿ ಆಫ್ ದ electron in the first orbit of the hydrogen atom, -13.6 eV. ಇನ್ನು ಜೌಲ್ ಅಲ್ಲಿ ಏನಾದ್ರೂ ಕೇಳಿದ್ರೆ E is equal to -13.6. ಈ ಜಾಗದಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ E? 1.6 into 10 to the power of -19 ಜೌಲಿ ಕನ್ವರ್ಟ್. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ಕ್ಯಾನ್ ಗೆಟ್ ದ ಆನ್ಸರ್ ಇನ್ ಜೌಲ್ಸ್. ಓಕೆ, ದಿಸ್ ಇಸ್ ದ ಡಿರೈವೇಶನ್
ಆಫ್ ಟೋಟಲ್ ಎನರ್ಜಿ. ನೋಡಿ ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ 99% ಕ್ವಶನ್ ನ ಈ ಚಾಪ್ಟರ್ ಅಲ್ಲಿ 5 ಮಾರ್ಕಿನ ಕ್ವಶನ್ ಕೇಳಿದ್ರೆ ಈ 3 ಕ್ವಶನ್ಸ್ ನಲ್ಲೇ ಪ್ರಿಫರ್ ಮಾಡ್ತಾರೆ. ಓಕೆ, ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ 3 ಕ್ವಶನ್ ಅನ್ನ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳಿಲ್ಲ ಅಥವಾ ಥಿಯರಿ ಕ್ವಶನ್ ಕೇಳಿಲ್ಲ ಅಂದ್ರೆ ದೇ ವಿಲ್ ಆಸ್ಕ್ ದ ಪ್ರಾಬ್ಲಮ್ ದಟ್ ಈಸ್ ಬೇಸ್ಡ್ ಆನ್ ಯುವರ್ ಸ್ಪೆಕ್ಟ್ರಲ್ ಸೀರೀಸ್. ಓಕೆ, ಆ 5 ಮಾರ್ಕಿನ ಪ್ರಾಬ್ಲಮ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ 3 ಕ್ವಶನ್ ಬರ್ಕೊಂಡು ಈಸಿಯಾಗಿ ಕಲಿಯಿರಿ. ಅರ್ಥ ಆಗ್ತಿದ್ದಿಲ್ಲ? ಥ್ಯಾಂಕ್ ಯು.